ಸಖ್ಯಂ ಆತ್ಮನಿವೇದನಂ. ಸಖ್ಯ ಅಂತಂದರೆ ಭಗವಂತನೇ ನನ್ನ ಅತ್ಯಂತ ಆತ್ಮೀಯ ಮಿತ್ರ ಅಂತ ಭಾವಿಸ್ಕೊಳ್ಳೋದು. ಯಾವಾಗ ಆ ಒಂದು ಆತ್ಮೀಯತೆ ಭಾವ ಇರುತ್ತೆ, ಆತ್ಮನಿವೇದನಂ. ಸುಮ್ಮನೆ ಯಾರ್ಯಾರ ಹತ್ರನೂ ಕೆನ್ ಐ ಸ್ಪೀಕ್ ಟು ಯು, ಅರ್ಜೆಂಟಲ್ಲಿದೆಯಾ, ನಿನ್ನ ಹತ್ರ ಮಾತಾಡಬೇಕಾಗಿತ್ತು ಅಂತ. ಅವ್ರು ಆರಾಮವಾಗಿರ್ತಾರೆ. ಇನ್ನು 3/4 ಗಂಟೆ ಅವ್ರ ತಲೆ ಕೆಡಿಸ್ಬಿಡೋದು. ಏನು ಅಂತಂದರೆ, ನೋಡು ಅಲ್ಲಿ ಹೌದಮ್ಮ, ನನಗೆ ಒಂದು 2 ನಿಮಿಷ ಅಷ್ಟೇ, ನಾನೆಲ್ಲೋ ಹೋಗ್ತಾಯಿದ್ದೀನಿ, ಮತ್ತು ಆರಾಮವಾಗಿದೆಯಾ ಅಂದರೆ, ನಾನು ಆರಾಮಾಗಿ ಕಟ್ಕೊಂಡು ಯಾರಿಗೇನು ಹಾಕ್ಬೇಕಿದೆ ಬಿಡು. ಆ ಡೈಲಾಗ್ ಕೇಳಿದ ತಕ್ಷಣ ಒಂಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲು. ಇಲ್ಲ ಪರವಾಗಿಲ್ಲ ಹೇಳೆ ಅಂತಂದರೆ ರೀಲು ಪ್ರಾರಂಭ ಆಗುತ್ತೆ, ಸೀರಿಯಲ್ ಹೇಳ್ಕೊಂಡು ಸುಮ್ಮನೆ. ಆಮೇಲೆ ಇವ್ರು ಕೇಳಿ ಇವ್ರ ತಲೆ ಕೆಟ್ಟೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ಮಗು ಪಾಪ ಕಾರ್ಟೂನ್ ನೆಟ್ವರ್ಕ್ ಕೊಡ್ತಾಯಿದ್ರೆ ಹೋಗಿ ಅದಕ್ಕೊಂದು ಲಟ್ ಅಂತ ಹಾಕ್ಬಿಡೋದಕ್ಕೆ. ಹೋಮ್ವರ್ಕ್ ಮಾಡಿದೀಯ ನೀನು, ಎಲ್ಲ ನನ್ನ ಪ್ರಾಣ ತಿನ್ನೋಕೆ ಹುಟ್ಟಿದ್ದೀರಾ. ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ. ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಏನು ಹೇಳಿದ್ರು, ಆತ್ಮನಿವೇದನಂ. ಆ ರೀತಿ ನೀನು ಏನಿದ್ರೂ ಹೇಳ್ಕೊಳ್ಬೇಕಾ, ಭಗವಂತನಲ್ಲೇ ನೀನು ನಿವೇದನೆ ಮಾಡ್ಕೋ. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿರೋ ಸುಮಾರೆಲ್ಲ ಅದರಲ್ಲಿ ಬಂದ್ಬಿಡ್ತಲ್ಲ. ಯಾರ್ಯಾರ್ದೋ ಸ್ತುತಿ ಮಾಡೋದಲ್ಲ. ಹಾಡಿದರೆ ಎನ್ನ ಒಡೆಯನ ಹಾಡುವೆ. ಬೇಡಬೇಕಾ? ಭಗವಂತನ ಹತ್ರನೇ ಬೇಡೋದು. ಯಾಕೆ? ಇನ್ಯಾರೋ ಕೊಟ್ಟರೆ ಅವರು ಕೊಟ್ಟವ್ರು ಯಾರು? ಅಲ್ಲಿಂದಾನೇ ಬಂದಿದ್ದು. ಒಡೆಯಗೆ ಒಡಲನ್ನು ತೋರುವೆ. ಭಗವಂತನ ಹತ್ರನೇ ನಾವು ಏನು ನಮ್ಮ ದುಃಖ ಇದೆ, ಸಂಕಟ ಇದೆ, ಅದನ್ನೆಲ್ಲ ಭಗವಂತನ ಹತ್ರನೇ ನಿವೇದನೆ ಮಾಡ್ಕೊಳ್ಳೋದು. ಬೇರೆ ಬೇರೆ ಭಾವನೆಗಳು ಉಂಟಾಯ್ತಾ ನಮ್ಮಲ್ಲಿ, ಅದನ್ನು ಭಗವಂತನ ಬಗ್ಗೆ ಸಿಟ್ಟು ಮಾಡ್ಕೋಬೇಕಾ? ಭಗವಂತನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು. ಚೂರುಪಾರು ಭಗವಂತನಿಗೆ ಚುಚ್ಚಿಬಿಟ್ಟು ಮಾತಾಡ್ಬಿಡೋದು. ಇದು ನಮಗೆ ಹೇಳ್ಕೊಟ್ಟಿರೋದು ದಾಸರು. ಗೊತ್ತಾಯ್ತಲ್ಲ? ಇದಕ್ಕೆ ನಿಂದಾಸ್ತುತಿ ಅಂತ ಹೇಳ್ತಾರೆ. ದಾಸರು ಎಲ್ಲ ತ್ಯಾಗ ಮಾಡಿಬಿಟ್ಟು ದಾಸವೃತ್ತಿ ವಹಿಸ್ಕೊಂಡು ಭಗವಂತನೇ ಗತಿ ಅಂತ ಇರ್ತಾರೆ. ಅವ್ರಿಗೂ ಆಗಾಗ ಭಾಳ ಹಿಂಸೆ ಉಂಟಾಗ್ಬಿಡುತ್ತೆ. ಮತ್ತು ಈ ಕಡೆ ಎಲ್ಲ ಬಿಟ್ಟು ಬಂದಿರ್ತಾರೆ, ಆ ಕಡೆ ಭಗವಂತ ಇನ್ನೂ ಕರುಣಿಸಿಲ್ಲ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಮಧ್ಯದಲ್ಲಿ ಇದ್ದಂಗೆ ಕೆಲವು ಸಲ ಅದು ತುಂಬ ಉತ್ಕಟವಾಗಿಬಿಡುತ್ತೆ. ಅದು ಒಂದು ರೀತಿಯ ನಿರಾಶೆ ಎಲ್ಲ ಸೇರಿಬಿಡುತ್ತೆ ಅದರಲ್ಲಿ. ಅಂಥ ಸಮಯದಲ್ಲಿ ಏನು ಅಂತಂದರೆ, ಏನು ಭಗವಂತ ನೀನು ನಂಬ್ಕೊಂಡಿದ್ದೆ, ನೀನು ಈಗ ಅಂದ್ಕೊಂಡಿದ್ದೆ. ಅದನ್ನು ಅವ್ರು ಏನು ಅಂತಂದರೆ, ಭಗವಂತನ ಹೇಗೆ ರಚನೆ ಮಾಡ್ತಾಯಿದ್ರು ಅಂದರೆ, ಒಂದು ಕಡೆ ಭಗವಂತನ ನಿಂದಿಸ್ದಂಗೂ ಆಗಬೇಕು, ಇನ್ನೊಂದು ಕಡೆ ಹೊಗಳ್ದಂಗೂ ಆಗಬೇಕು. ಇದಕ್ಕೆ ನಿಂದಾಸ್ತುತಿ ಅಂತ ಹೇಳೋದು. ಅದಕ್ಕೆ ಹೇಳ್ತಾರೆ, ಒಂದಿದೆ, ಕರುಣಾಕರ ನೀನೆಂಬುವುದೇ ತಕೋ ಭರವಸೆ ಇಲ್ಲೆನಗೆ. ಪುರಂದರದಾಸರು ನಿನ್ನನ್ನು ಕರುಣಾಮಯ ಅಂತ ಹೇಳ್ತಾರಪ್ಪ, ನಾನಂತೂ ನಂಬಲ್ಲ ಕಣಯ್ಯ. ಯಾಕೆ? ಪರಿಪರಿಯಲ್ಲಿ ಈ ನರಜನ್ಮವನಿತ್ತು ತಿರುಗಿ ಮನ ಕರಗಿಸುವುದ ಕಂಡು ಭರವಸೆ ಇಲ್ಲೆನಗೆ. ಮತ್ತೆ ಈ ನರಜನ್ಮ ಕೊಡೋದು, ಅದೇ ಸೀರಿಯಲ್ಲು ಓಡ್ತೆ, ತಿರ್ಗಾ ಅದೇ ಒದ್ದಾಡೋದು. ಹೀಗೆ ಒದ್ದಾಡಿಸ್ತಾ ಇದೆಯಲ್ಲ, ನಿನ್ನನ್ನು ಕರುಣಾಕರ ಅಂತ ಯಾರಾದರೂ ಹೇಳ್ತಾರೋ ಅಂತ. ಆದರೆ ಮೊನ್ನೆ ಭಾಗವತ ಕಥೆಗೆ ಹೋಗಿದ್ದೆ, ಕೂತ್ಕೊಂಡಿದ್ದೆ, ನೀನು ಹೊಗಳಿದ್ದವರು ಏನು? ಕರಿಧ್ರುವ ಬಲಿ ಪಾಂಚಾಲಿ ಅಹಲ್ಯಯ ಪೊರೆದವ ನೀನಂತೆ. ಕರಿ ಅಂತಂದರೆ ಆನೆ, ಧ್ರುವ ಪ್ರಹ್ಲಾದ, ಇವ್ರನ್ನೆಲ್ಲ ಬಲಿಚಕ್ರದ, ಪಾಂಚಾಲಿ ದ್ರೌಪದಿ, ಇವ್ರನ್ನೆಲ್ಲ ನೀನು ರಕ್ಷಣೆ ಮಾಡಿದೆಯಂತೆ. ಕರಿಧ್ರುವ ಬಲಿ ಪಾಂಚಾಲಿ ಅಹಲ್ಯಯ ಪೊರೆದವ ನೀನಂತೆ. ಆದರೆ ನನ್ನನ್ನು ನೋಡಿಕೊಂಡ್ರೆ ಅರಿತು ವಿಚಾರಿಸಿ ನೋಡಲದೆಲ್ಲವೂ
ಪರಿ ಪರಿ ಕಂತೆಗಳಂತಿವೆ ಕೃಷ್ಣ. ಎಲ್ಲ ಕಟ್ಕತೆ. ಯಾಕೆ ನನ್ನನ್ನು ನೋಡು, ನನ್ನನ್ನು ಹಿಂಗಿಟ್ಟಿದ್ಯಾ ನೀನು, ಹೆಂಗೆ ನಂಬೋದು? ನನ್ನನ್ನು ನೋಡಿದವ್ರು ಯಾರಾದರೂ ನಿನ್ನ ಮೇಲೆ ನಂಬಿಕೆ ಇಡ್ತಾರಾ? ಹಲೋ, ಆವತ್ತೇ ನಿನಗೆ ಹೇಳಿದೆ, ಈಗ ಮಾಡ್ಕೋಬೇಡೋ, ಇವಾಗ ನೀನು ಲೈಫು ಎಂಜಾಯ್ ಮಾಡಬೇಕು. ಈ ಥರ ಬಿಟ್ಟು ಹೋಗಿ ದಾಸರ ಥರ ಲೋಟೋ ಅಂದ್ಕೊಂಡು ರಾಮ ರಾಮ ಕೃಷ್ಣ ಕೃಷ್ಣ ಅನ್ನೋದಲ್ಲ. ನನ್ನ ಮಾತು ಕೇಳಿದೆಯಾ? ನೋಡಿ ಇವತ್ತು ನೋಡು ಯಾವ ಸ್ಥಿತಿಗೆ ಬಂದೆ ನೀನು ಅಂತಲೇ ಅನ್ನೋದವರು. ನಿಮ್ಮ ಕೃಷ್ಣ ಗ್ರೇಟ್ ಕಣಯ್ಯ ಅಂತ ಯಾವನೂ ಹೇಳೋಲ್ಲ. ಕೃಷ್ಣ ನಂಬಿಕೊಂಡೆ, ಎಲ್ಲ ನಿಮ್ಮ ಕೃಷ್ಣ. ಅರ್ಥ ಆಯ್ತಲ್ಲ? ಅರಿತು ವಿಚಾರಿಸಿ ನೋಡಲದೆಲ್ಲವೂ ಪರಿ ಪರಿ ಕಂತೆಗಳಂತಿವೆ ಕೃಷ್ಣ, ಭರವಸೆ ಇಲ್ಲೆನಗೆ. ಆಮೇಲೆ ಹೇಳ್ತಾರೆ, ಮರಣ ಕಾಲದಲ್ಲಿ ಅಜಮಿಳಗೊಲಿದೆ ಗರುಡ ಧ್ವಜನೆಂಬ ಹೆಸರಿಂದ. ಇದೆಲ್ಲ ಹೇಳಿಬಿಟ್ಟು ಇನ್ನೂ ಒಂದು ಚರಣ ಎಲ್ಲ ಇದೆ, ಎಲ್ಲ ಹೇಳಿ ಆಮೇಲೆ ಕೊನೆಗೆ ಹೋಗಲಿ ಒಂದು ಚಾನ್ಸ್ ಕೊಡ್ತೀನಿ ನಿಮಗೆ. ಏನು? ವರ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರ ವಿಠಲ. ಹೆಂಗಿದೆ ನೋಡಿ, ವರ ಬಿರುದುಗಳು ಉಳಿಯಬೇಕಾದರೆ ತ್ವರಿತದಿ ಕಾಯೋ ಪುರಂದರ ವಿಠಲ. ಇದರಲ್ಲಿ ನೋಡಿ, ಕರಿಧ್ರುವ ಬಲಿ ಪಾಂಚಾಲಿ ಅಹಲ್ಯಯ ಪೊರೆದವ ನೀ, ಅಲ್ಲಿ ತನಕ ಸತ್ಯ. ಒಂಚೂರು ಚುಚ್ಚೋದು ಅಂತೆ. ಆಮೇಲೆ ನಮ್ಮ ಕಷ್ಟ ಹೇಳ್ಕೊಳ್ಳೋದು. ಅರಿತು ವಿಚಾರಿಸಿ ನೋಡಲದೆಲ್ಲವೋ ಪರಿ ಪರಿ ಕಂತೆಗಳಂತೆ ಇವೆ. ಇಷ್ಟೆಲ್ಲ ಹೇಳ್ಬಿಟ್ಟು ನೋಡು ಲಾಸ್ಟ್ ಚಾನ್ಸು ಕೊನೆಗೆ ಹೇಳೋದು, ಮರಣ ಕಾಲದಲ್ಲಿ ಅಜಮಿಳಗೊಲಿದೆ ಗರುಡ ಧ್ವಜನೆಂಬ ಹೆಸರಿನಿಂದ ವರ ಬಿರುದುಗಳು ಉಳಿಯಬೇಕಾದರೆ. ಸುಮ್ಮನೆ ಆಮೇಲೆ ಯಾವತ್ತೋ ಪೋಸ್ಟ್ಪೋನ್ ಮಾಡೋದಲ್ಲ, ಸುಪ್ರೀಂ ಕೋರ್ಟ್ ಕೇಸ್ಗಳ ಥರ. ತ್ವರಿತದಿ ಕಾಯೋ, ಇಮ್ಮಿಡಿಯೇಟ್ ಹಿಯರಿಂಗ್. ತ್ವರಿತದಿ ಕಾಯೋ ಪುರಂದರ ವಿಠಲ. ಇದಕ್ಕೆ ನಿಂದಾಸ್ತುತಿ ಅಂತ ಹೇಳೋದು. ಇದು ಯಾಕೆ ಹೇಳಿದ್ದು ಅಂದರೆ ಆತ್ಮನಿವೇದನಂ. ಹೀಗೆ ತುಂಬ ಇದೆ ಈ ಥರದ್ದು. ಇನ್ನೊಂದು ಸಲ ಹೇಳ್ತಾರೆ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅಂತಾರೆ. ನಿನ್ನ ಮೂಲ ಜೇನು ಬಿಟ್ಬಿಡು, ನೀನು ಬೇಡ ನನಗೆ, ನಿನ್ನ ನಾಮ ಒಂದು ಸಾಕು ಅಂತ. ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಇದು ಎಷ್ಟೋ ಜನ ಮಾಡ್ತಾರೆ. ಅವರು ಬಾಸ್ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರೋ, ಮಿನಿಸ್ಟ್ರು ಅವ್ರದ್ದು, ಅವ್ರ ಹೆಸರು ಹೇಳ್ಕೊಂಡು ಸುಮಾರು ಕೆಲಸಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಹೇಳಿದ್ದಾರೆ ಅಂತ, ಹೌದಾ ಸರ್, ಸರಿ ಸರ್ ಅಂದ್ಬಿಟ್ಟು ಫೈಲ್ ಮೂವ್ ಆಗಿಬಿಟ್ಟಿರುತ್ತೆ. ಇವರು ಗೊತ್ತೇ ಇರೋದಿಲ್ಲ. ಇರಲಿ ಬಿಡಿ, ಇದು ಉದಾಹರಣೆ ಅಲ್ಲ, ಸುಮ್ಮನೆ ಹೇಳಿದೆ ನಾನು. ನೀನು ಯಾಕೋ ನಿನ್ನ ಹಂಗೆ ಯಾಕೋ ರಂಗ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಆ ಆನೆ ಸಿಕ್ಕಾಕೊಂಡಿತ್ತಲ್ಲ, ಆವಾಗ ಆದಿಮೂಲ ಎಂಬ ನಾಮವೇ ಕಾಯ್ತು. ಮೊದಲು ಬಂದಿದ್ದು ಯಾವುದು? ಅಲ್ಲಿ ನಾರಾಯಣ ಗರುಡನ ಮೇಲೆ ಬಂದಮೇಲೆ ಓ ಅಂತ ಇವನು ಆಮೇಲೆ ಕೂಗಿದ್ನ? ಇಲ್ಲ, ಮೊದಲು ನಾಮ ಹೇಳಿದ್ರಿಂದ ತಾನೇ ಆಮೇಲೆ ಬಂದಿದ್ದು. ಆದ್ದರಿಂದ ಯಾವುದದ್ದು ಬಲ? ಪಾಸ್ವರ್ಡ್ದೇ ಬಲ. 2 ಟೆರಾಬೈಟು ನಿಂದು ಫೈಲ್ ಇರ್ಬೋದು, ಪಾಸ್ವರ್ಡ್ ಇಲ್ದಿದ್ರೆ ಯಾವುದು ಪವರ್ಫುಲ್ಲು? ಪಾಸ್ವರ್ಡೇ. ನೀನೇನಾದ್ರು ಮಾಡ್ಕೊ ಹೋಗು, ನಿನ್ನ ಪಾಸ್ವರ್ಡ್ ನನ್ನ ಹತ್ರ ಇದೆ ಅಂತ. ಈ ಥರ ಸುಮಾರಿದೆ ನಿಂದಾಸ್ತುತಿಗಳು. ನೋಡಿ, ಭಕ್ತಿ ಮಾರ್ಗದಲ್ಲಿ ಇದೊಂದು ಸೌಲಭ್ಯ ಏನು ಅಂತಂದರೆ, ನಾರದ ಭಕ್ತಿ ಸೂತ್ರದಲ್ಲಿ ಬರುತ್ತೆ. ಆಮೇಲೆ ನಮಗೆ ಇದೆಲ್ಲ ಇದೆಲ್ಲಪ್ಪ ಒಂಥರ ನೈರಾಶ್ಯ ಅಂದರೆ ಫ್ರಸ್ಟ್ರೇಷನ್ನು, ಕೋಪ, ಇದೆಲ್ಲ ಸಹಜವಾಗಿ ಉಂಟಾಗೋ ಭಾವನೆಗಳಲ್ವಾ. ಅದನ್ನೆಲ್ಲ ಏನು ಹೇಳಿದ್ರು ನಾರದರು? ಏನು ಹೇಳಿದ್ರು? ಅವನು ಇವರು ಯಾರ್ಯಾರು ಯೂಸ್ಲೆಸ್ ಫೆಲೋಸ್ ಮೇಲೆ ಮಾಡಬೇಡ ಕಣೋ, ಭಗವಂತನ ಮೇಲೆ ಮಾಡು, ಯೂಸ್ಫುಲ್ ಅದು ಅಂತ. ತಸ್ಮಿನ್ನೇವ ಕರಣೀಯಂ. ಅವಾಗೇನಾಗುತ್ತೆ ಅಂದರೆ, ಆ ಭಗವಂತ ಅನ್ನೋದು ಸ್ಪರ್ಶಮಣಿ, ಫಿಲಾಸಫರ್ ಸ್ಟೋನ್. ನಮ್ಮ ಭಾವನೆ ಏನೇ ಇರಲಿ, ಹೋಗೊಮ್ಮೆ ಭಗವಂತನ ತಾಕ್ತು ಅಂದರೆ ಅದು ಬಂಗಾರ ಆಗಿಬಿಡುತ್ತೆ. ಸ್ಪರ್ಶಮಣಿ ಅಂದರೆ ಏನು ಗೊತ್ತಾ? ಅದು ಯಾವ ಲೋಹನೇ ಅದು ತಾಕಿದ್ರೂ ಅದು ಬಂಗಾರ ಆಗುತ್ತೆ ಅಂತ.
ಸೂರದಾಸರದೊಂದು ಭಜನೆ ಇದೆ, ಪ್ರಭು ಮೇರೆ ಅವಗುಣ ಚಿತ್ತನದರು, ಸಮುದ್ರ ಸಿ ಹೈ ನಾಮ ತಿಹಾರೋ, ಚಾಹೆ ತೋ ಪಾರ್ ಕರೋ, ಪ್ರಭು ಮೇರೆ ಅವಗುಣ ಚಿತ್ತನದರು ಅಂತ. ಇವಾಗ ಕೆಲವು ಬಾರಿ ನಮ್ಮಲ್ಲಿರೋ ಅವಗುಣಗಳು, ಬಲಹೀನತೆಗಳು ನಮ್ಮನ್ನು ಬಾಧಿಸುತ್ತೆ ಅಂತ ಇಟ್ಕೊಳ್ಳಿ. ಯಾರ ಹತ್ರ ಹೇಳ್ಕೊಳ್ಳೋದು? ಯಾರ ಥರ ಹೇಳ್ಕೊಂಡು ನೀವು ನಿಲ್ಲಿಸಿದ ತಕ್ಷಣ ನಾನು ಹೇಳಲ್ಲ ಅಂತವ್ರು ಕಾಯ್ತಾ ಇರ್ತಾರೆ. ಆಮೇಲೆ ಅವ್ರು ಪ್ರಾರಂಭ ಮಾಡ್ತಾರೆ. ಸೊ ಇದ್ದಿದ್ದು 1, 2 ಇವಾಗ 8 ಆಯಿತು. ಅದಕ್ಕೇ ಯಾರು ತನ್ನ ಅನುಗ್ರಹದಿಂದ ಅದನ್ನು ಪರಿವರ್ತನೆ ಮಾಡೋಕ್ಕೆ ಸಾಧ್ಯನೋ ಅವರಲ್ಲಿ ನಿವೇದನೆ ಮಾಡ್ಕೋಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಇಕ್ ಲೋಹ ಪೂಜಾ ಮೇ ರಾಕತ್, ಇಕ್ ರಹತ ವ್ಯಾದ ಘರ್ ಪರೋ. ಅಂದರೆ ಒಂದು ಲೋಹ ಪೂಜೆಯಲ್ಲಿ ನಾವು ಇಟ್ಟಿರ್ತೀವಿ, ಯಾವುದದು ವಿಗ್ರಹ. ಇನ್ನೊಂದು ವ್ಯಾಧ ಅಂದರೆ ಬುಚ್ಚರ್, ಅವನು ಅದನ್ನು ಕತ್ತರಿಸೋದಕ್ಕೆ, ಅದನ್ನೆಲ್ಲ ಕತ್ತರಿಸೋದಕ್ಕೆ ಇಟ್ಕೊಂಡಿರ್ತಾನೆ. ಆದರೆ ಆ ಸ್ಪರ್ಶಮಣಿ ಇದೆಯಲ್ಲ, ಅದು ಭೇದ ಭಾವ ಮಾಡೋದಿಲ್ಲ. ಓ ಇದು ಪೂಜೆಯಲ್ಲಿದ್ದಿದ್ದ, ನೀನು ಮಾತ್ರ ಬಂಗಾರ ಆಗು, ನೀನು ಅಲ್ಲಿ ಕಟ್ ಮಾಡ್ತಾಯಿದ್ದೀವಿ, ಇಲ್ಲ ಇಲ್ಲ, ಅದು ಯಾವುದನ್ನು ತಾಕಿದ್ರೆ ಅದು ಬಂಗಾರ ಆಗ್ಬಿಡುತ್ತೆ. ಹಾಗೆ ಪ್ರಭು ನೀನು ಆ ಸ್ಪರ್ಶಮಣಿ ಥರ, ನನ್ನ ಅವುಗಳನ್ನು ನೀನು ಎಣಿಸಬೇಡ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕಡೆ ಹರಿತಾ ಇದೆ, ಅದನ್ನು ಗಂಗೆ ಅಂತ ಪವಿತ್ರ ಅಂತೀವಿ. ಇನ್ನೊಂದು ಕಡೆ ನೀರು ಹರಿತಾ ಇದೆ, ಅದನ್ನು ಚರಂಡಿ ಅಂತೀವಿ. ಆದರೆ ಎರಡೂ ಹೋಗಿ ಸಮುದ್ರಕ್ಕೆ ಸೇರಿದ ಮೇಲೆ ಸಮುದ್ರ ಒಂದೇ ಆಗೋಯ್ತು. ಹಾಗೆ ಪ್ರಭು ನಿನ್ನನ್ನು ಸೇರಿದ ಮೇಲೆ, ನಿನ್ನಲ್ಲಿ ವಿನಂತಿಸ್ಕೊಂಡ ಮೇಲೆ ಎಲ್ಲ ಏನೋ ಭಗವದ್ಮಯ ಆಗೋಯಿತು. ಪ್ರಭು ಮೇರೆ ಅವಗುಣ ಚಿತ್ತನಧರೋ. ಏನು ಚೆನ್ನಾಗಿದೆ. ಈ ಥರ ಸಾವಿರಾರು ಇದೆಯಲ್ರಿ ಎಲ್ಲ ಭಾಷೆಗಳಲ್ಲೂ. ನಮಗೆ ಇದು ಸೌಲಭ್ಯ. ಅದಕ್ಕೆ ಇವಾಗ ಹಿರಣ್ಯಕಶ್ಯಪ ಈ ಆತ್ಮನಿವೇದನ ಒಂದು ಮಾಡಿಬಿಟ್ಟಿದ್ದೀರಿ ಆಗೋಗ್ಬಿಡೋದಲ್ಲ.